ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ರಾಹು ಕೇತುಗಳು ಮತ್ತೆ ಬಂದ್ಬಿಟ್ಟಿದ್ದೀರಾ? ಹೊಸ ವಿಷಯ ಯಾವ್ದಾದ್ರು ಹೊತ್ಕೊಂಡ್ಬಂದಿದ್ರೆ ಹೇಗೆ? ನೋಡಿ, ಈಗಾಗಲೇ ನಾನು ನಿಮಗೆ ತುಂಬ ಸತಿ ವಾರ್ನ್ ಮಾಡಿದ್ದೇನೆ. ನಮ್ಮ ಮನೆಯವ್ರ ತಂಟೆಗೆ ಬರಬೇಡಿ, ನಿಮ್ಮ ಪಾಡಿಗೆ ನೀವು ಇದ್ಬಿಡಿ, ನಿಮ್ಮ ನೆರಳು ಕೂಡ ಅವ್ರ ಮೇಲೆ ಬೀಳಬಾರ್ದು, ನನಗೆ ಇಷ್ಟ ಆಗಲ್ಲ ಅಂತ. ಯಾವುದನ್ನು ನೀವು ಕಿವಿಮೇಲೆ ಹಾಕೊಳ್ಳೋಕೆ ತಯಾರಿಲ್ಲ ಅಲ್ವಾ? ನಾನು ಏನು ಮಾಡಿದೆ ಅಂತ ಫಸ್ಟ್ ಹೇಳಪ್ಪ. ಈಗ ಬರ್ತೀಯಾ, ಏನೋ ಹೇಳ್ತೀಯಾ, ಹೋಗ್ತೀಯ. ನನಗೂ ಕೇಳಿ ಕೇಳಿ ಸಾಕಾಗಿ ಹೋಗ್ಬಿಟ್ಟಿದೆ. ನಾನೀಗ ಬಂದಿದ್ದು ಜೀವ ವಿಷಯಕ್ಕೆ. ಅವನು ಇನ್ನೂ ಚಿಕ್ಕವನು, ಬೆಳಿಬೇಕಾದವನು. ಅವ್ನು ಹಾಳು ಮಾಡೋದ್ರಿಂದ ನಿಮ್ಗೇನು ಸಿಗುತ್ತೆ? ಅಲ್ಲ, ನಾನು ಏನು ಮಾಡಿದೆ? ಇದರಲ್ಲಿ ನನ್ನ ತಪ್ಪೇನಿದೆ? ಅಲ್ಲ, ಏನೋ ಸೋಷಿಯಲೈಸಿಂಗ್ ಆಗಿ ಪಕ್ಕದಲ್ಲಿ ಕುಂಡಿಸ್ಕೊಂಡು ಅವನ್ನ ಕುಡಿಸೋದು ತಪ್ಪ? ಇದನ್ನೇನೋ ದೊಡ್ಡ ಕ್ರೈಮ್ ಅನ್ನೋ ಥರ ಹೇಳ್ತಾ ಇದೆಯಲ್ಲ ನೀನು. ಎಷ್ಟು ಕುಡಿಬೇಕು, ಎಷ್ಟು ಕುಡಿಬಾರ್ದು ಅನ್ನೋ ವಿವೇಚನೆ ಅವನಿಗಿರಬೇಕು. ನೀನು ನೋಡಿದ್ರೆ ಅವನ ಬ್ರೈನ್ ತೆಗೆದು ನಾನು ಇಟ್ಕೊಂಡಿದ್ದೀನಿ ಏನೋ ಥರ ಮಾತಾಡ್ತೀಯಲ್ಲ. ಯಾರನ್ನ ಒಪ್ಪ ಮಾತಾಯಿತು? ಅವನು ಬೇಕಾ ಬಿಟ್ಟು ಕುಡಿದ್ರೆ ನನ್ನನ್ನು ಯಾಕೆ ಹೊಣೆ ಮಾಡ್ತಿದ್ಯಾ? ಈ ಥರದ ಜಾಣತನದ ಮಾತುಗಳನ್ನ ತುಂಬ ಕೇಳಿದ್ದೀನಿ. ಜೀವ ವಿಷಯದಲ್ಲಿ ನಿಮ್ಮ ಪಾತ್ರ ಏನು, ಅವ್ನು ಹಾಳಾಗೋದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಾನೇನು ದಡ್ಡ ಅಲ್ಲ. ಜೀವ ಹಾಳಾಗೋದಕ್ಕೆ ನಿಮ್ಮ ಕುಂಭಕ್ಕೆ ಕಾರಣ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವನಿಂದ ದೂರ ಇದ್ದು ಬಿಡಿ. ನೀವು ಅವನ ಜೊತೆ ಸೇರಿ ಬಿಸ್ನೆಸ್ ಮಾಡಿದ್ದು ಸಾಕು. ನಿಮ್ಮ ಬಿಸ್ನೆಸ್ ಎಂಥದ್ದು ಅಂತ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ನಿಮ್ಮಿಬ್ಬರದ್ದು ಅದೇನಿದೆಯೋ ಅದನ್ನು ಸೆಟ್ಲ್ ಮಾಡ್ಕೊಳ್ಳಿ. ನೀವು ಸಹಾಯ ಮಾಡ್ತೀನಿ ಅಂತ ಹೇಳಿ ಅವನ್ನ ಹಾಳು ಮಾಡ್ತಾ ಇದ್ದೀರಾ, ನೆರಳಾಗೋ ಬದಲು ಕತ್ಲಾಗ್ತಾ ಇದ್ದೀರಾ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಸಹವಾಸ ಸಾಕು. ಇನ್ಮೇಲೆ ನಿಮ್ಮ ದಾರಿ ನಿಮಗೆ, ಅವನ ದಾರಿ ಅವನಿಗೆ. ನಿಮ್ಮ ನೆರಳಿಂದ ಆಚೆ ಬಂದ್ರೆ ಅವ್ನು ಸರಿ ಹೋಗೋದು. ಏನೇ ಕೆಡ್ತಾದ್ರು ಎಲ್ಲದಕ್ಕೂ ಶನೇಶ್ವರನೇ ಕಾರಣ ಅನ್ನಂಗೆ ನಿಮ್ಮ ಲೈಫ್ಲಾನ್ ಏನೇ ಆದರೂ ನನ್ನ ತಲೆಗೆ ಕಟ್ತಿರಲ್ಲ. ನನಗನ್ಸುತ್ತೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಕೆಮ್ಮು ನೆಗಡಿ ಬಂದ್ಬಿಟ್ರೆ ನಾನೇ ಕಾರಣ, ಅದಕ್ಕೆ ನಾನೇ ವೈರಸ್ ತಂದು ಬಿಟ್ಟುಬಿಟ್ಟಿದ್ದೀನಿ ಅಂತ ಹೇಳ್ಬಿಡ್ತೀರಾ ಅನ್ಸುತ್ತೆ. ಸಿಲ್ಲಿ ಅನ್ಸಲ್ವಾ? ನಾನು ಹಾಳು ಮಾಡೋದಕ್ಕೆ ಅವನೇನು ಹೇಳ ಮಗುನ? ನಾನು ಹೇಳ್ದಂಗೆ ಕೇಳೋದಕ್ಕೆ ಅವನೇನು ಸೂತ್ರದ ಗೊಂಬೆನ? ಏನು ಅಂತ ಮಾತಾಡ್ತೀನಿ ನೀನು? ಮಾತ್ಕೊಂದು ಅರ್ಥ ಬೇಡವಾ? ಏನೋ ಟೆನ್ಷನ್ ಆದಾಗೆಲ್ಲ ಬಂದ್ಬಿಟ್ಟು ಏನೋ ಒಂದು ಬಾಯಿಗೆ ಬಂದಂಗೆ ಹೇಳ್ಬಿಡೋದು. ನಾನು ಡೈಲಿ ಕುಡಿತೀನಿ, ಆರಾಮಾಗಿಲ್ವಾ? ಈಗ ನೀನೇ ಹೇಳು, ತಪ್ಪು ಅವಂದ ನಂದ? ನಾನೇನೋ ಅವನಿಗೆ ಬಲವಂತ ಕುಡಿಸಿಲ್ಲ, ಮತ್ತೆ ಯಾಕೆ ನನ್ನ ಕಡೆ ಬೇಡ ಮಾಡಿ ತೋರಿಸೋದು? ಯಾಕೆ ಅಂದರೆ ನೀವು ಬರೋ ತನಕ ಎಲ್ಲವೂ ಸರಿಯಾಗೇ ಇತ್ತು, ಯಾವ ಸಮಸ್ಯೆನೂ ಇರಲಿಲ್ಲ. ಈ ಥರದ್ದು ಒಂದೊಂದೇ ಸಮಸ್ಯೆಗಳು ಬರೋಕ್ಕೆ ಶುರು ಆಗಿದ್ದು ನೀವು ಬಂದ ಮೇಲೆನೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲಿಗೆ ನಿಲ್ಲಿಸ್ಬಿಡಿ, ಇದನ್ನು ಮುಂದುವರಿಸ್ಬೇಡಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಿದ್ರು ನಾನು ನನ್ನ ಅತ್ತೆ ಮಾವನ ಕಳ್ಕೊತಾ ಇದ್ದೆ. ಹಾಗೇನಾದ್ರೂ ಒಂದು ವೇಳೆ ಆಗಿದ್ದಿದ್ರೆ ನನ್ನ ರಿಯಾಕ್ಷನ್ ಬೇರೆ ಥರ ಇರ್ತಾ ಇತ್ತು. ನಾನು ನಿಮ್ಮನ್ನು ಕ್ಷಮಿಸೋ ಪ್ರಶ್ನೆನೇ ಇರ್ತಾ ಇರಲಿಲ್ಲ. ನೀವು ಆಲ್ರೆಡಿ ತುಂಬ ವರ್ಷ ಜೈಲಲ್ಲಿ ಇದ್ದು ಬಂದಿದ್ದೀರಾ, ವಯಸ್ಸಾಗಿದೆ ನಿಮಗೆ, ಪರ್ಸನಲ್ ಲೈಫಲ್ಲಿ ಏಟ್ ತಿಂದಿದ್ದೀರ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಒಬ್ಬ ತಂದೆ ಅನ್ನೋ ಕಾರಣಕ್ಕೆ ನನ್ನ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಕರುಣೆ ಉಳ್ಕೊಂಡಿದೆ. ಅದು ಹಾಗೆ ಇದ್ಬಿಡ್ಲಿ, ಅದನ್ನು ಹಾಳು ಮಾಡ್ಕೋಬೇಡಿ. ಇನ್ನು ಎಷ್ಟು ದಿನ ಅಂತ ದ್ವೇಷ ಸಾಧಿಸ್ತೀರಾ? ವಯಸ್ಸಾಗಿದೆ ನಿಮಗೆ, ವಯಸ್ಸಿನ ಜೊತೆಗೆ ವಾಗೋದು ಬಿಟ್ಟು ಕಲ್ಲಾಗ್ತಾ ಇದ್ದೀರಾ. ಯೋಚನೆ ಮಾಡಿ, ಈ ವಯಸ್ಸಲ್ಲಿ ಇವೆಲ್ಲ ಬೇಕಾ ನಿಮಗೆ? ನಿಮ್ಮ ಹಠ, ಕೋಪ, ದ್ವೇಷ ಇದನ್ನೆಲ್ಲ ಪಕ್ಕಕ್ಕಿಡಿ. ಹಾಗೆ ಅದೇನಿದೆಯೋ ಸೆಟ್ಲ್ ಮಾಡಿಕೊಂಡು ಜೀವದಿಂದ ದೂರ ಆಗಿ. ನೀವು ಅವನ ಜೊತೆ ಬಿಸ್ನೆಸ್ ಮಾಡಬೇಡಿ. ನಿಮ್ಮಿಂದ ಉಪಕಾರಕ್ಕಿಂತ ಅಪಾಯನೇ ಜಾಸ್ತಿ. ಅವನಿಂದ ದೂರ ಇದ್ದರೆ ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ನಾನು ಮತ್ತೆ ನಿಮ್ಮ ಮನೆ ಬಾಗಿಲಿಗೆ ಹುಡ್ಕೊಂಡು ಬರೋ ಥರ ಮಾಡಬೇಡಿ. ನೀವು ಒಬ್ಬ ತಂದೆ ಅನ್ನೋ ಕಾರಣಕ್ಕೆ ನನ್ನ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಕರುಣೆ ಉಳ್ಕೊಂಡಿದೆ. ಅದು ಹಾಗೆ ಇದ್ಬಿಡ್ಲಿ. ಎಲ್ಲ ಸರಿ, ಅದೇನೋ ತಂದೆ ಅನ್ನೋ ಕಾರಣಕ್ಕೆ ಅಂತ ಹೇಳೋದ್ನಲ್ಲ, ಈ ಮಾತು ಅವನ ಬಾಯಿನಲ್ಲಿ ಹೇಗೆ ಬಂತು? ಇವತ್ತ್ಯಾಕೋ ಅವನ ಮಾತು ವಿಚಿತ್ರವಾಗಿದೆ. ನನ್ನ ತಲೆಗೂ ಹುಳ ಬಿಟ್ಟು ಹೋಗ್ಬಿಟ್ನಲ್ಲ ಇವನು. ಜೀವ, ಏನ್ ಹೇಳ್ತಿದ್ಯಾ? ಹ್ಯಾವ್ ಯು ಲಾಸ್ಟ್ ಯುವರ್ ಮೈಂಡ್? ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಅಣ್ಣ ಎಷ್ಟೇ ಒಳ್ಳೆಯವನಾಗಿದ್ರು ಅತ್ತೆ ಮಾವ ಹೋಗಿ ಅಲ್ಲಿ ಸ್ಟೇ ಆಗೋದು ಚೆನ್ನಾಗಿರಲ್ಲ. ಅದರಿಂದ ಹೋಗೋದು ನಿನ್ ಮರ್ಯಾದೆನೆ ನೆನ್ಪಿರ್ಲಿ. ಜೀವ, ಅವರು ನಿಮ್ಮ ಅಪ್ಪ ಅಮ್ಮ,
ಚಿಕ್ಕ ವಯಸ್ಸಿಂದ ನಿನ್ನ ಎಷ್ಟು ಪ್ರೀತಿಯಿಂದ ಸಾಕಿ ಬೆಳೆಸಿದ್ದಾರೆ. ಆ ಒಂದ್ ಕನ್ಸನ್ನಾದ್ರೂ ಇಟ್ಕೋ. ಈ ರೀತಿ ಲೂಸ್ ತರ ಆಡ್ಬೇಡ. ಫಸ್ಟ್ ಹೋಗಿ ಅವ್ರನ್ನ ಕರ್ಕೊಂಡ್ ಬಾ. ನೀನು ಹೇಳ್ತೀಯ ಅಂತ ನಾನು ಹೋಗಿ ಕರ್ಕೊಂಡು ಬಂದ್ಬಿಡ್ತೀನಾ? ಸಾಧ್ಯನೇ ಇಲ್ಲ. ಅವ್ರು ಅಲ್ಲಿ ಹೋಗಿರೋದೇ ನನ್ನ ಮರ್ಯಾದೆ ತೆಗಿಬೇಕು ಅಂತ. ನಾನು ಹೋಗಿ ಅವ್ರ ಕಾಲು ಹಿಡ್ದು ತಪ್ಪಾಯ್ತು ಅಂತ ಕೇಳಬೇಕು ಅಂತ. ಅದು ಸತ್ರು ಆಗಲ್ಲ. ಜೀವ, ವಾಟ್ಸ್ ರಾಂಗ್ ವಿತ್ ಯು? ತಲೆ ತಿನ್ಬೇಡ. ಹೋಗ್ತೀಯಾ? ಅಣ್ಣ, ಏನ್ ಜೀವ ಇದೆಲ್ಲ? ಏನ್ ನೀನ್ ಮಾಡ್ತಾ ಇರೋದು? ಏನಾಗಿದೆ ನಿನ್ಗೆ? ನಿನ್ ಬಗ್ಗೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ ಗೊತ್ತಾ? ನನಗಿಂತ ನನ್ನ ಫ್ಯಾಮಿಲಿನ ಜಾಸ್ತಿ ಪ್ರೀತಿಸ್ತೀಯ, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಸ್ಯಾಕ್ರಿಫೈಸ್ ಮಾಡ್ತೀಯ ಅಂತ ನಂಬ್ಕೊಂಡಿದ್ದೆ. ಆದ್ರೆ ಈಗೆಲ್ಲ ಉಲ್ಟಾಗಿದೆ. ನಿನ್ ಕ್ಯಾರೆಕ್ಟರ್ ಚೇಂಜ್ ಆಗಿದೆ. ಯಾಕೆ ಹೀಗಾಗಿದ್ಯಾ? ಏನ್ ಬಂದಿರೋದು ನಿನ್ಗೆ? ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಿ. ಅಪ್ಪ ಅಮ್ಮನೇ ಓವರ್ ರಿಯಾಕ್ಟ್ ಮಾಡ್ತಿರೋದು. ಅವರು ಓವರ್ ಆಗಿ ರಿಯಾಕ್ಟ್ ಮಾಡಿದ್ರ? ಅವ್ರನ್ನ ಅವಮಾನ ಮಾಡಿ ಮನೆಯಿಂದ ಆಚೆ ಹಾಕಿದೆಯಲ್ಲ, ಅದು ಓವರ್ ಅಂತ ನಿನ್ಗೆ ಅನಿಸ್ತಾ ಇಲ್ವಾ? ಬಹಳ ಒಳ್ಳೆ ಕೆಲಸ ಮಾಡಿದ್ಯಲ್ವಾ? ಅದಲ್ಲ ಓವರು, ನೀನ್ ಮಾಡಿರೋದು. ಬರೀ ಓವರ್ ಅಷ್ಟೇ ಅಲ್ಲ, ಎಕ್ಸ್ಟ್ರೀಮ್. ಓ, ಆಲ್ರೆಡಿ ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ಅದನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ನೀವು ಬಂದಿದ್ದೀರಾ. Shut up! ನಾನು ಎಂಥ ಎಕ್ಸ್ಟ್ರೀಮ್ ಹೋಗ್ಬೋದು ಅಂತ ನಿನ್ಗೇನು ಗೊತ್ತಿಲ್ಲ. ಅಂತ ಪರಿಸ್ಥಿತಿಗೆ ನಾನು ತಳ್ಳಬೇಡ. ಬಿ ಕೇರ್ಫುಲ್. ನೋಡು ಜೀವ, ಮನುಷ್ಯ ಆದ್ಮೇಲೆ ಅವನಿಗೆ ವೀಕ್ನೆಸ್ ಇರುತ್ತೆ, ಚಟ ಇರುತ್ತೆ, ಸಹಜ ಅದು. ಆದರೆ ಅದು ನಮ್ಮನ್ನ ಓವರ್ಟೇಕ್ ಮಾಡಬಾರ್ದು. ಅದು ನಮ್ಮನ್ನ ಆವರಿಸ್ಕೊಳ್ಳೋ ಥರ ಇರಬಾರ್ದು. ಅದರ ಕಂಟ್ರೋಲ್ನಲ್ಲಿ ನಾವಿರೋದಲ್ಲ, ನಮ್ಮ ಕಂಟ್ರೋಲ್ನಲ್ಲಿ ಅದಿರಬೇಕು. ದೊಡ್ಡದಾಗಿ ಬೆಳಿಬೇಕು ಅಂತ ಆಸೆ ಇರೋನಿಗೆ ಚಟ ಇರಬಾರ್ದು. ಚಟದ ಹಿಂದೆ ಹೋಗೋನು ಚಟ್ಟ ಏರ್ತಾನೆ. ಪಟ್ಟದ ಆಸೆ ಬಿಟ್ಬಿಡ್ಬೇಕಾಗುತ್ತೆ. ಹಾಗಂತ ಜಗತ್ನಲ್ಲಿ ಯಾರು ಮಾಡದೇ ಇರೋದನ್ನ ನೀನು ಮಾಡಿದ್ಯಾ ಅಂತ ನಾನು ಹೇಳ್ತಾ ಇಲ್ಲ. ಮಾಡು, ಎಷ್ಟು ಬೇಕೋ ಅಷ್ಟು. ಎಲ್ಲಾನು ಲಿಮಿಟಲ್ಲಿರಬೇಕು. ಮೊದಲು ನಿನ್ನ ಚಟನ ಬಿಟ್ಟು ನಿಮ್ಮ ಅಪ್ಪ ಅಮ್ಮನ ಮರ್ಯಾದೆಯಿಂದ ಮನೆಗೆ ಕರ್ಕೊಂಬಂದು ಇಟ್ಕೋ. ಅವ್ರನ್ನ ಚೆನ್ನಾಗಿ ನೋಡ್ಕೋ. ಅವ್ರನ್ನ ಚೆನ್ನಾಗಿ ನಡ್ಕೊಂಡ್ರೆ ಬದುಕು ನಿನ್ನನ್ನು ಚೆನ್ನಾಗಿ ನಡ್ಸ್ಕೊಳ್ಳೋದು. ಬಾಯಿದೆ ಅಂತ ಬೇಕಾಬಿಟ್ಟು ಮಾತಾಡೋದಲ್ಲ. ಹಾಗೇನಾದ್ರೂ ಆದ್ರೆ ಮಾತುಗೂ ಬೆಲೆ ಇರಲ್ಲ, ಮಾತಾಡ್ದವನಿಗೂ ಬೆಲೆ ಇರಲ್ಲ. ನೋಡು ಜೀವ, ಎಷ್ಟೋ ಜನರ ಹತ್ರ ಕೋಟಿ ಕೋಟಿ ಆಸ್ತಿ ಇದ್ರೂ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋ ಭಾಗ್ಯ ಸಿಕ್ಕಿರಲ್ಲ. ಅವ್ರನ್ನ ಕಳ್ಕೊಂಡ್ಮೇಲೆ ಕೋಟಿ ಆಸ್ತಿ ಇದ್ರೂ ಅವರು ವಾಪಸ್ ಬರಲ್ಲ, ಸಿಗಲ್ಲ. ನೀನು ಅಂತ ಸಂದರ್ಭನ ತಂದ್ಕೋಬೇಡ. ಇರೋವಾಗಲೇ ಅವ್ರನ್ನ ಉಳಿಸ್ಕೋ, ಚೆನ್ನಾಗಿ ನಡೆಸ್ಕೋ. ಅದು ಮುಂದೆ ನಿನ್ನನ್ನು ಕಾಯುತ್ತೆ. ಫಸ್ಟ್ ಹೋಗಿ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಬ. ನಾನು ಬಂದು ಹೇಳಿದ್ದಕ್ಕೆ ನಿನ್ನ ಮನಸ್ಸು ಬದಲಾಯಿತು ಅನ್ನೋ ಥರ ಆಗಬಾರ್ದು. ನಿನಗೆ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಟ್ಟು ಅವ್ರನ್ನ ವಾಪಸ್ ಕರ್ಕೊಂಬರ್ತಾ ಇದೆಯಾ ಅನ್ನೋ ಥರ ಆಗಬೇಕು. ಅರ್ಥ ಆಯ್ತಾ? ಈ ಉರ್ಕೊಳ್ಳೋದು, ಕುದಿಯೋದು ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಹೇಳ್ದಷ್ಟು ಮಾಡು. ಮಾಡ್ತೀಯ ಅಷ್ಟೇ. ಬಾಯ್ ಪುಟ್ಟ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.